ಡಾಕ್ಟ್ರೆ, ಯಾವ ಗುಳಿಗೆ ತಗೊಂಡ್ರು ನನ್ ತೂಕನೂ ಕಮ್ಮಿ ಆಗ್ತಿಲ್ಲ, ಶುಗರು ಕಮ್ಮಿ ಆಗ್ತಿಲ್ಲ. ಸಾಕಾಗೋಗ್ಬಿಟ್ಟಿದೆ. ಇದಕ್ಕೆ ಯಾವ್ದಾದ್ರು ಒಂದ್ ಮಂತ್ರ ಇದ್ರೆ ಹೇಳ್ಕೊಡಿ ಡಾಕ್ಟ್ರೆ. ಒಂದ್ ಮಂತ್ರ ಅಲ್ಲಮ್ಮ, ನಾನು ನಿಮಗೆ 4 ಮಂತ್ರ ಹೇಳ್ಕೊಡ್ತೀನಿ. ಬಟ್ ಈ 4 ಮಂತ್ರದನ್ನು ಕೂಡ ಊಟಕ್ಕೆ ಮುಂಚೆ ತಟ್ಟೆನ ಕೈಯಲ್ಲಿ ಇಟ್ಕೊಂಡು ತಿನ್ಬೇಕ ಮುಂಚೆ ಹೇಳ್ಬೇಕು ಈ ಮಂತ್ರಗಳನ್ನ. ಫಸ್ಟ್ ಮಂತ್ರ ಬಂದು ಊಟಕ್ಕೆ ಮುಂಚೆ ತಟ್ಟೆಲಿ ಏನಿದೆ ಅದನ್ನ ನಾನು ಯೋಚನೆ ಮಾಡಿ ತಿಂತೀನಿ ಅಂತ. ಅಂದ್ರೆ ಈ ಮಂತ್ರ ಹೇಳ್ಬೇಕು ಜೋರಾಗಿ. ಯಾಕೆಂದ್ರೆ ನೀವು ಏನ್ ತಟ್ಟೆಲಿ ಹಾಕೊಂಡಿರ್ತಿರಲ್ಲ ಅದು ತುಂಬಾ ಯೋಚನೆ ಮಾಡಿ ತಿನ್ಬೇಕು. ಆಸ್ ಎ ಡಯಾಬಿಟಿಕ್ ಅಂಡ್ ಓವರ್ ವೇಟ್ ಪರ್ಸನ್ ನೀವು ಫ್ರೂಟ್ ಥಿಂಗ್ಸ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಲೈಕ್ ರೈಸ್, ಸ್ವೀಟ್ಸ್, ಮೈದಾ ಮತ್ತೆ ಫ್ರೂಟ್ಸ್, ಇದು 4 ಅವಾಯ್ಡ್ ಮಾಡಿ, ವಿಚ್ ಆರ್ ಹೈ ಕ್ಯಾಲರಿ ಅಂಡ್ ಆಲ್ಸೋ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಐಟಮ್ಸ್. ಸೊ ಇದು 4 ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಬೇಕು. ತುಂಬಾ ಜಾಸ್ತಿ ಇತ್ತು ಅಂದ್ರೆ ಇದನ್ನ ಕಡಿಮೆ ತಿನ್ಬೇಕು. ಸೊ ಹಂಗಾಗಿ ಯು ಶುಡ್ ಆಲ್ವೇಸ್ ಥಿಂಕ್ ಏನ್ ತಿಂತಿಲ್ಲ ಅಂತ. ಸ್ವೀಟ್ಸ್ ಬಡಿಸಿದ್ರೆ ಬೇಡ ಅಂತ ಹೇಳಬೇಕು. ರೈಸ್ ಐಟಮ್ಸ್ ತುಂಬಾ ಇದ್ರೆ ಕಡಿಮೆ ಮಾಡ್ಕೋಬೇಕು. ರೈಸ್ ಅಂದ್ರೆ ದೋಸೆ, ಇಡ್ಲಿ, ಪಡ್ಡು, ಶಾವಿಗೆ ಬಾತು, ಅವಲಕ್ಕಿ ಇದೆಲ್ಲ ಬಂದು ರೈಸ್ ಐಟಮ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಫ್ರೂಟ್ಸ್, ಎಸ್ಪೆಷಲಿ ಲಾರ್ಜರ್ ಫ್ರೂಟ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಹೈ ಕ್ಯಾಲರೀಸ್ ಇರುತ್ತೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಮೈದಾ ಐಟಮ್ಸ್ ಲೈಕ್ ಬಿಸ್ಕೆಟ್, ಬ್ರೆಡ್, ಬನ್ನು, ಪಫ್ಫು, ಪೂರಿ, ಪರೋಟ ಇದೆಲ್ಲ ಬಂದು ಸಿಕ್ಕಾಬಟ್ಟೆ ಮೈದಾ ಇರುತ್ತೆ. ಇದು ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಇದು ಬೋತ್ ಇಟ್ ಹೆಲ್ಪ್ಸ್ ಯು ಟು ಲೂಸ್ ವೇಟ್ ಆಲ್ಸೋ ಅಂಡ್ ಬಿಕಮ್ ನಾನ್ ಡಯಾಬಿಟಿಕ್. ದಿಸ್ ಇಸ್ ಮೋರ್ ದೆನ್ 30% ಆಫ್ ಯುವರ್ ಡಯಾಬಿಟೀಸ್ ಅಂಡ್ ಓವರ್ ವೇಟ್ ಕಂಟ್ರೋಲ್ ಆಗಿಬಿಡುತ್ತೆ. ಎರಡನೇ ಮಂತ್ರ ಏನು ಅಂದ್ರೆ, ನಾನು ಇವತ್ತಿಂದ ಕಡಿಮೆ ತಿಂತೀನಿ. ಅಂದ್ರೆ ಬೇಸಿಕಲಿ ಯೂಶಲಿ 4 ಚಪಾತಿ ತಿನ್ನೋರು 2 ಚಪಾತಿ ತಿನ್ನಬೇಕು. 6 ಇಡ್ಲಿ ತಿನ್ನೋರು 2 ಇಡ್ಲಿ ತಿನ್ನಬೇಕು. ತುಂಬ ಜಗ್ಗಿ ತಿನ್ನೋರು ಕಡಿಮೆ ತಿಂದರೆ ಅಲ್ಲೇ ನಿಮ್ದು ಅರ್ಧ ಕ್ಯಾಲರೀಸ್ ಕಡಿಮೆ ತಿಂತೀರಿ ಆ್ಯಂಡ್ ಆಟೋಮೆಟಿಕಲಿ ನಿಮ್ಮ ಶುಗರ್ ಕಂಟ್ರೋಲ್ ಬರುತ್ತೆ. ಆ ಕಡೆ ನಿಮ್ಮ ತೂಕನೂ ಕಂಟ್ರೋಲ್ ಆಗುತ್ತೆ. ಮೂರನೇ ಮಂತ್ರ, ಪುಕ್ಸಟ್ಟೆ ಸಿಕ್ಕಿದಾಗ ಇನ್ನೂ ಕಡಿಮೆ ತಿಂತೀನಿ ಅಂತ. ಅಂದರೆ ಬೇಸಿಕಲಿ ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗಿರ್ಬೋದು, ಅಥವಾ ಮುಂಜಿಗೆ ಹೋಗಿರ್ಬೋದು, ಅಥವಾ ಯಾವುದಾದ್ರು ದಿನಕ್ಕೆ ಹೋಗಿರ್ಬೋದು, ಅಥವಾ ಯಾವುದಾದ್ರು ಹೋಟೆಲ್ಗೆ ಹೋಗಿರ್ಬೋದು, ಎಲ್ಲೋದ್ರೂ ಕೂಡ ಎಸ್ಪೆಷಲಿ ಫ್ರೀಯಾಗಿ ಸಿಕ್ಕಿದಾಗ ಜಾಸ್ತಿ ತಿನ್ನೋದಂತೂ ಕಾಮನ್. ಆ್ಯಂಡ್ ಎಲ್ಲೇ ಹೋದ್ರೂ ಚೆನ್ನಾಗಿರೋ ಫುಡ್ ಅಂತೂ ಕೊಡ್ತಾರೆ ಅವರು. ವೆದರ್ ಸತ್ತಿರ್ಬೋದು ಅಥವಾ ಜನ್ಮದಿನ ಆಗಿರ್ಬೋದು, ಫುಡ್ ಅಂತೂ ಮಸ್ತ್ ಕೊಡ್ತಾರೆ. ಸೊ ಆ ಫುಡ್ಡನ್ನು ಕಡಿಮೆ ತಿನ್ನೋದಕ್ಕೆ ನಿಮ್ಮ ಕೆಪಾಸಿಟಿ ಬರಬೇಕಂದ್ರೆ ಈ ಮಂತ್ರ ಹೇಳಲೇಬೇಕು ನೀವು. ಆ್ಯಂಡ್ ಲಾಸ್ಟ್ ಮಂತ್ರ, ಇದನ್ನು ಊಟ ಆದಮೇಲೆ ಹೇಳಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಮಂತ್ರ ಏನು ಅಂದರೆ, ನಾನು ಇವತ್ತು ತಿಂದಿದ್ದು ಇವತ್ತೇ ಕರಗಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರ ಅರ್ಥ ಏನು ಅಂದರೆ, ಅವತ್ತಿನ ದಿವಸ ಮೇಕ್ ಶೋರ್ ಸ್ವಲ್ಪ ಎಕ್ಸಸೈಸೋ, ವಾಕಿಂಗೋ ಅಥವಾ ಜಾಗಿಂಗೋ ಏನಾದರೂ ಮಾಡಿ ನಡೀತದೆ. ಲೆಟ್ ಇಟ್ ಬಿ ಎನಿ ಎಕ್ಸಸೈಸ್, ಮೇಕ್ ಇಟ್ 60 ಮಿನಿಟ್ಸ್ ಎಕ್ಸಸೈಸ್ ಮಾಡಿದ್ರೆ ಮೋರ್ ದೆನ್ ಎನಫ್. ಅದು ಏನು ಡೈಲಿನೂ ಬೇಕಿಲ್ಲ, ವಾರದಲ್ಲಿ 5 ದಿನ ಮಾಡಿದ್ರೆ ಸಾಕು, ಬೇಜಾನಾಯಿತು. 4 ಮಂತ್ರ ಕರೆಕ್ಟಾಗಿ ಹೇಳಿದ್ರೆ ನಿಮ್ಮ ಶುಗರು ಕಂಟ್ರೋಲ್ ಆಗುತ್ತೆ, ನಿಮ್ಮ ಡಯಾಬಿಟೀಸು ಸಿಕ್ಕಾಪಟ್ಟೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಏನಮ್ಮ ಸಾಕಾಗತ್ತಾ ಇದು?